ಸಿನಿಮಾದ ಆರಂಭದಲ್ಲಿ ಒಂದು ಮನೆ ತೋರಿಸ್ತಾರೆ. ಆ ಮನೆ ಹತ್ರ ಒಬ್ಬ ವ್ಯಕ್ತಿ ಸಹಾಯ ಕೇಳೋದಕ್ಕೆ ಬಂದಾಗ ಆ ರೂಮ್ ಒಳಗೆ ಇದ್ದಂತಹ ವ್ಯಕ್ತಿ ಆ ವ್ಯಕ್ತಿನ ಬಹಳ ಕ್ರೂರವಾಗಿ ಕೊಂದಾಕ್ತಾನೆ. ನಂತರ ಆ ಮನೆ ಹತ್ರ ಬರುವವರನ್ನ ಅಲ್ಲಿದ್ದವರು ಟಾರ್ಚರ್ ಮಾಡಿ ಬಹಳ ಕ್ರೂರವಾಗಿ ಕೊಂದಾಕ್ತಾರೆ. ಹಾಗಿರುವಾಗ ಒಂದು ದಿನ ದಾರಿ ತಪ್ಪಿದಂತಹ ಒಂದು ಮಗು ಆ ಮನೆ ಹತ್ರ ಬಂದಾಗ ಆ ಮಗುನ ಕೊಲ್ಲೋದಕ್ಕೆ ಟ್ರೈ ಮಾಡುವಷ್ಟರಲ್ಲಿ ಅವರ ಕೈಯಿಂದ ಹೇಗೋ ಕಷ್ಟಪಟ್ಟು ವಿಂಡೋಸ್ ಮುಖಾಂತರ ಹೊರಗೆ ಹಾರ್ತಾಳೆ. ಹಾಗೆ ಆ ಸೈಕೋ ಫ್ಯಾಮಿಲಿಯನ್ನ ಕೊಲ್ಲೋದಕ್ಕೆ ಪೊಲೀಸ್ ಮತ್ತೆ ಊರ ಜನರು ಡಿಸೈಡ್ ಮಾಡಿ ಅವರ ಮನೆಗೆ ಬೆಂಕಿ ಹಾಕಿ ಅಲ್ಲಿದ್ದವರನ್ನ ಕೊಂದಾಕ್ತಾರೆ. ಆದ್ರೆ ಆ ಸೈಕೋ ಫ್ಯಾಮಿಲಿಯಲ್ಲಿ ಒಂದು ಅಮ್ಮ ಮತ್ತೆ ಮಗು ಮಾತ್ರ ಜೀವಂತವಾಗಿರ್ತಾರೆ. ಅವರಿಬ್ಬರು ಆ ಕಾರ್ ಶೆಡ್ ಅಲ್ಲಿ ಇರೋದನ್ನ ಕಂಡಂತಹ ಒಂದು ವ್ಯಕ್ತಿ ಅವರ ಹತ್ತಿರ ಬಂದು ಆ ಮಗುನ ಎತ್ಕೊಂಡ ತಕ್ಷಣ ಆ ಲೇಡಿನ ಅಲ್ಲೇ ಶೂಟ್ ಮಾಡಿ ಕೊಂದಾಕ್ತಾರೆ. ನಂತರ ಆ ಮಗುನ ಸಾಕೋದಕ್ಕೆ ಆ ವ್ಯಕ್ತಿ ಡಿಸೈಡ್ ಮಾಡ್ತಾರೆ. ಆ ಕಿಲ್ಲರ್ ಫ್ಯಾಮಿಲಿಯ ಮೆಂಬರ್ಸ್ ಎಲ್ಲ ಸತ್ರು ಅಂತ ಊರ ಜನರು ನಂಬೋದಕ್ಕೆ ಶುರು ಮಾಡ್ತಾರೆ. ಹಾಗೆ ವರ್ಷಗಳ ನಂತರ ನಮ್ಮ ಹೀರೋಯಿನ್ ಆದಂತಹ ಹೆದನ್ನ ತೋರಿಸ್ತಾರೆ. ಹೆದನ ಬೆಸ್ಟ್ ಫ್ರೆಂಡ್ ನ ಹೆಸರು ನಿಕ್ಕಿ ಅಂತ ಆಗಿರುತ್ತೆ. ಹೆದನ್ಗೆ ಒಂದು ಬಾಯ್ ಫ್ರೆಂಡ್ ಸಹ ಇರ್ತಾನೆ. ಅದೇ ಸಮಯ ಹೆದನ್ಗೆ ಟೆಕ್ಸಾಸ್ ಇಂದ ಒಂದು ಲೆಟರ್ ಬರುತ್ತೆ. ಅದರಲ್ಲಿ ಅವಳ ಗ್ರ್ಯಾಂಡ್ ಮಾ ಸತ್ತಂತಹ ವಿಷಯ ಮೆನ್ಷನ್ ಮಾಡಿರ್ತಾರೆ. ಅದಲ್ಲದೆ ಗ್ರ್ಯಾಂಡ್ ಮಾನ ಎಲ್ಲಾ ಆಸ್ತಿ ಪಾಸ್ತಿ ಹೆದನ ಹೆಸರಲ್ಲಿದೆ ಅಂತ ನಮ್ಮ ಹೀರೋಯಿನ್ ಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಹೆದನ್ ತನ್ನ ಸಾಕಿದಂತಹ ಅಮ್ಮ ಮತ್ತೆ ಅಪ್ಪನ ಹತ್ತಿರ ಬಂದು ಕಾರ್ಯ ಕೇಳಿದಾಗ ಅವರು ಎಲ್ಲಾ ವಿಷಯಗಳನ್ನ ಓಪನ್ ಆಗಿ ಹೇಳ್ತಾರೆ. ನಂತರ ನಮ್ಮ ಹೆದನ್ ತನ್ನ ಫ್ರೆಂಡ್ಸ್ ಜೊತೆ ಟೆಕ್ಸಾಸ್ ಅಲ್ಲಿರುವಂತಹ ತನ್ನ ಗ್ರ್ಯಾಂಡ್ ಮಾನ ಮನೆಗೆ ಹೋಗ್ತಾರೆ. ಹಾಗೆ ಹೋಗುವಾಗ ದಿಢೀರನೆ ಅವರ ಕಾರು ಆಕ್ಸಿಡೆಂಟ್ ಆಗುತ್ತೆ. ಆ ವ್ಯಕ್ತಿಗೆ ಏನಾಗಿರಲ್ಲ. ಹಾಗೆ ಆ ವ್ಯಕ್ತಿ ಅವರ ಜೊತೆ ಟೆಕ್ಸಾಸ್ ಗೆ ಲಿಫ್ಟ್ ಕೊಡ್ತೀರಾ, ನಿಮಗೆ ನಾನು ದುಡ್ಡನ್ನ ಕೊಡ್ತೇನೆ ಅಂದಾಗ ಅವರು ಆ ವ್ಯಕ್ತಿಗೆ ಲಿಫ್ಟ್ ಕೊಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಅವರೆಲ್ಲರೂ ಟೆಕ್ಸಾಸ್ ಅಲ್ಲಿರುವಂತಹ ಗ್ರ್ಯಾಂಡ್ ಮಾನ ಮನೆಗೆ ರೀಚ್ ಆಗ್ತಾರೆ. ಅದೇ ಸಮಯ ಹೆದನ ಗಾರ್ಡಿಯನ್ ಆ ಸ್ಪಾಟ್ ಗೆ ಬಂದು ಗೇಟ್ ಓಪನ್ ಮಾಡುವಂತಹ ಕೋಡ್ ನ ಹೇಳಿಕೊಟ್ಟ ನಂತರ ಒಂದು ಲೆಟರ್ ನ ಕೊಟ್ಟು ಅದನ್ನ ಓದೋದಕ್ಕೆ ಹೇಳ್ತಾರೆ. ನಂತರ ಅವರೆಲ್ಲರೂ ಆ ಮ್ಯಾನ್ಷನ್ ಗೆ ಹೋಗ್ತಾರೆ. ನಮ್ಮ ಹೆದನ್ ತನ್ನ ಗ್ರ್ಯಾಂಡ್ ಮಾನ ಸಮಾಧಿ ಹತ್ರ ಬಂದು ಥ್ಯಾಂಕ್ಸ್ ಹೇಳ್ತಾಳೆ. ನಂತರ ಅವರೆಲ್ಲರೂ ಶಾಪಿಂಗ್ ಗೆ ಹೋದ ಅದೇ ಸಮಯ ಲಿಫ್ಟ್ ಕೊಟ್ಟಂತಹ ವ್ಯಕ್ತಿ ಆ ಮನೆಯೊಳಗೆ ಬಂದು ಎಕ್ಸ್ಪೆನ್ಸಿವ್ ಆದಂತಹ ಎಲ್ಲಾ ಐಟಮ್ಸ್ ಗಳನ್ನ ಕದಿಯೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಆ ವ್ಯಕ್ತಿ ಬೇಸ್ಮೆಂಟ್ ಗೆ ಇರುವಂತಹ ಡೋರ್ ನ ನೋಡಿ ಅದನ್ನ ಓಪನ್ ಮಾಡಿ ಒಳಗೆ ಬಂದು ಅಲ್ಲಿದ್ದಂತಹ ವಸ್ತುಗಳನ್ನ ತೆಗಿತಿರುವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಂಡಂತಹ ಆ ಕಿಲ್ಲರ್ ಫ್ಯಾಮಿಲಿಯ ಒಂದು ಸೈಕೋ ಅಲ್ಲಿಂದ ಎಸ್ಕೇಪ್ ಆಗಿ ಈ ಬೇಸ್ಮೆಂಟ್ ಅಲ್ಲಿ ಸ್ಟೇ ಆಗಿರ್ತಾನೆ. ಆ ವ್ಯಕ್ತಿ ಮಾನಸಿಕ ರೋಗಿಯಾಗಿರ್ತಾನೆ. ತನ್ನ ಕಣ್ಮುಂದೆ ಬರುವವರನ್ನ ಬಹಳ ಕ್ರೂರವಾಗಿ ಆ ವ್ಯಕ್ತಿ ಮನಸಾಕ್ಷಿ ಇಲ್ಲದೆ ಕೊಂದಾಗ್ತಾನೆ. ಆ ರೂಮ್ ಗೆ ಬಂದಂತಹ ಕಳ್ಳನ ಕತೆ ಸಹ ಮುಗಿಯಿತು. ಈ ಕಾರ್ಯ ಗೊತ್ತಿರದಂತಹ ನಮ್ಮ ಹೀರೋಯಿನ್ ಮತ್ತೆ ಫ್ರೆಂಡ್ಸ್ ಶಾಪಿಂಗ್ ಮುಗಿಸಿ ಮನೆಗೆ ಬಂದು ನೋಡುವಾಗ ಅಲ್ಲಿದ್ದಂತಹ ವಸ್ತುಗಳೆಲ್ಲ ಕಾಣೆಯಾಗಿರುತ್ತೆ. ತಮ್ಮ ಜೊತೆ ಬಂದಂತಹ ಆ ವ್ಯಕ್ತಿ ಕಳ್ಳನೆಂಬ ಕಾರ್ಯ ಅವರಿಗೆ ಗೊತ್ತಾಗುತ್ತೆ. ಹಾಗೆ ರಾತ್ರಿ ಆದಾಗ ನಿಕ್ಕಿಯ ಬಾಯ್ ಫ್ರೆಂಡ್ ಕಿಚನ್ ಅಲ್ಲಿ ಕುಕ್ ಮಾಡುವಾಗ ಬೇಸ್ಮೆಂಟ್ ಗೆ ಇರುವಂತಹ ಡೋರ್ ನ ನೋಡ್ತಾನೆ. ಆ ಬೇಸ್ಮೆಂಟ್ ಅಲ್ಲಿ ಏನಿರೋದು ಅಂತ ನೋಡೋದಕ್ಕೆ ಆ ಡೋರ್ ನ ಓಪನ್ ಮಾಡಿ ಕೆಳಗೆ ಬಂದು ನೋಡುವಾಗ ಆ ಕಿಲ್ಲರ್ ನ ನಮ್ಮ ಬಾಯ್ ಫ್ರೆಂಡ್ ನೋಡಿ ಹೆದರಿ ಓಡುವಾಗ ಆ ಕಿಲ್ಲರ್ ಅವನ ಹಿಂದೆ ಬಂದು ಎಳೆದುಕೊಂಡು ಹೋಗ್ತಾನೆ. ಈ ಕಡೆ ಈ ಕಾರ್ಯ ಗೊತ್ತಿಲ್ಲದಂತಹ ನಮ್ಮ ಹೆದನ್ ಆ ಮನೆ ಸುತ್ತಿ ನೋಡುವಾಗ ಸತ್ತಂತಹ ಒಂದು ಅಜ್ಜಮ್ಮನ ಬಾಡಿ ಅಲ್ಲಿ ಇರುತ್ತೆ. ಆ ಬಾಡಿ ನೋಡಿ ಹೆದರಿದಂತಹ ನಮ್ಮ ಹೆದನ್ ತನ್ನ ಫ್ರೆಂಡ್ಸ್ ನ ಕರೀತಾಳೆ. ಅದೇ ಸಮಯ ಹೆದನ ಬಾಯ್ ಫ್ರೆಂಡ್ ಮತ್ತೆ ನಿಕ್ಕಿ ಬೇಸ್ಮೆಂಟ್ ಗೆ ಹೋಗ್ತಾರೆ. ಈ ಕಡೆ ತನ್ನ ಫ್ರೆಂಡ್ಸ್ ನ ಕಾಣದಿರುವ ಕಾರಣ ಹೆದನ ಕಿಚನ್ ಗೆ ಬಂದು ನೋಡುವಾಗ ಅಲ್ಲಿ ನಮ್ಮ ಸೈಕೋ ನಿಕ್ಕಿಯ ಬಾಯ್ ಫ್ರೆಂಡ್ ನ ಫಿಂಗರ್ ನ ಕಟ್ ಮಾಡ್ತಾ ಇರ್ತಾನೆ. ಇದನ್ನ ಕಂಡಂತಹ ನಮ್ಮ ಹೆದನ್ ಹೆದರಿ ಅಲ್ಲಿಂದ ಓಡುವಾಗ ನಮ್ಮ ಸೈಕೋ ಅವಳನ್ನ ಅಟ್ಯಾಕ್ ಮಾಡಿದ ಕಾರಣ ಹೆದನ್ ನ ಜ್ಞಾನ ತಪ್ಪುತ್ತೆ. ಹಾಗೆ ಸ್ವಲ್ಪ ಸಮಯದ ನಂತರ ಹೆದನ್ ಗೆ ಎಚ್ಚರ ಆದಾಗ ಹೆದನ್ ನ ಬೇಸ್ಮೆಂಟ್ ಅಲ್ಲಿ ತಂದಾಕಿರ್ತಾನೆ. ಆ ಸೈಕೋ ಮೆಷ್ ನ ಯೂಸ್ ಮಾಡಿ ಲೆಗ್ ನ ಕಟ್ ಮಾಡೋದನ್ನ ನಮ್ಮ ಹೆದನ ನೋಡ್ತಾಳೆ. ನಂತರ ವಿಕ್ಕಿಯ ಬಾಯ್ ಫ್ರೆಂಡ್ ನ ಅಲ್ಲಿ ನೇತಾಕಿ ಆ ಮೆಷ್ ನ ಆನ್ ಮಾಡಿ ಬಹಳ ಕ್ರೂರವಾಗಿ ಕಟ್ ಮಾಡಿದ್ದನ್ನ ನೋಡಿ ಹೆದರಿದಂತಹ ನಮ್ಮ ಹೀರೋಯಿನ್ ಅಲ್ಲಿಂದ ಓಡಿ ಹೋಗ್ತಾಳೆ. ಆದ್ರೆ ಆ ಸೈಕೋ ಅವಳ ಹಿಂದೆ ಬರ್ತಾ ಇರ್ತಾನೆ. ನಮ್ಮ ಹೀರೋಯಿನ್ ಓಪನ್ ಆದಂತಹ ಸಮಾಧಿಯೊಳಗೆ ಹೌಸಿ ಕೂರ್ತಾಳೆ. ಹೆದನ್ ಆ ಬಾಕ್ಸ್ ಒಳಗೆ ಇದ್ದಾಳೆಂಬ ಕಾರ್ಯ ನಮ್ಮ ಸೈಕೋಗೆ ಗೊತ್ತಾಗುತ್ತೆ. ಹಾಗೆ ಆ ಮಿಷನ್ ಆನ್ ಮಾಡಿ ಆ ಬಾಕ್ಸ್ ನ ಕಟ್ ಮಾಡುವಾಗ ನಮ್ಮ ವಿಕ್ಕಿ ಮತ್ತೆ ಹೆದನ ಬಾಯ್ ಫ್ರೆಂಡ್ ಆ ಸೌಂಡ್ ಕೇಳಿ ಹೊರಗೆ ಬರ್ತಾರೆ. ಹಾಗೆ ನೀವ್ ಯಾರೆಂದು ಕೇಳಿದಾಗ ಆ ಸೈಕೋ ಮೆಷನ್ ಆನ್ ಮಾಡಿ ಅವರ ನೇರ ಬರ್ತಾರೆ. ಇದರ ಕಂಡು ಅವರಿಬ್ಬರು ಹೆದರಿ ಪುನಃ ಬೇಸ್ಮೆಂಟ್ ನ ಒಳಗೆ ಬಂದಾಗ ನಮ್ಮ ಹೆದನ ಸ್ಪಾಟ್ ಗೆ ಬಂದು ಅವರಿಬ್ಬರನ್ನ ಕಾಪಾಡ್ತಾಳೆ. ಹಾಗೆ ಆ ಸೈಕೋ ಕೈಯಿಂದ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಕಾರನ್ನ ತೆಗೆದು ಅಲ್ಲಿಂದ ಹೋಗುವಾಗ ನಮ್ಮ ಸೈಕೋ ಆ ಮೆಷನ್ ಉಪಯೋಗಿಸಿ ಟೈರ್ ನ ಕಟ್ ಮಾಡ್ತಾರೆ. ಇದರಿಂದ ಆ ಕಾರು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಅವಳ ಬಾಯ್ ಫ್ರೆಂಡ್ ಸತ್ತೋಗ್ತಾನೆ. ಇದನ್ನ ನೋಡಿದಂತಹ ಅವರಿಬ್ಬರಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಅಲ್ಲಿಂದ ಓಡುವಾಗ ಆ ಸೈಕೋ ಅವರ ಹತ್ತಿರ ಬಂದು ನಮ್ಮ ನಿಕ್ಕಿನ ಬಹಳ ಕ್ರೂರವಾಗಿ ಕೊಂದಾಕ್ತಾರೆ. ಇದನ್ನ ನೋಡಿದಂತಹ ನಮ್ಮ ಹೆದನ್ ಆ ಸೈಕೋ ಕೈಯಿಂದ ತಪ್ಪಿಸಿಕೊಂಡು ಅಲ್ಲೇ ಇದ್ದಂತಹ ಒಂದು ಎಕ್ಸಿಬಿಷನ್ ಒಳಗೆ ಬರ್ತಾಳೆ. ಆದ್ರೂ ಆ ಸೈಕೋ ಅವಳನ್ನ ಬಿಡದೆ ಕೊಲ್ಲೋದಕ್ಕೆ ಟ್ರೈ ಮಾಡುವಾಗ ಅಲ್ಲಿದ್ದಂತಹ ಪೊಲೀಸರು ಅವಳನ್ನ ಆ ಸೈಕೋ ಕೈಯಿಂದ ಕಾಪಾಡ್ತಾರೆ. ಹಾಗೆ ಹೆದನ್ನ ಪೊಲೀಸ್ ಸ್ಟೇಷನ್ ಗೆ ತರ್ತಾರೆ. ನಂತರ ಅವಳ ಫ್ಯಾಮಿಲಿಯ ಬಗ್ಗೆ ಹೇಳ್ತಾರೆ.
ಹೆದ್ದನ್ ಆ ಜೋಯೋ ಫ್ಯಾಮಿಲಿಯ ಹುಡುಗಿ ಎಂಬ ಕಾರ್ಯ ಮತ್ತೆ ಅವಳ ಫ್ಯಾಮಿಲಿಯನ್ನ ಅಲ್ಲಿದ್ದಂತಹ ಮೇಯರ್ ಕೊಂದಿದ್ದೆಂಬ ವಿಷಯ ನಮ್ಮ ಹೆದನ್ಗೆ ಗೊತ್ತಾಗುತ್ತೆ. ಹಾಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋದಕ್ಕೆ ನಮ್ಮ ಹೆದ್ದನ್ ತನ್ನ ಗಾಡಿಯನ್ನ ಮೀಟ್ ಹಾಕ್ತಾಳೆ. ಹಾಗೆ ಆ ವ್ಯಕ್ತಿ ಅವಳೊಂದಿಗೆ ಆಸ್ತಿ ಬಗ್ಗೆ ಮತ್ತೆ ಆ ಸೈಕೋ ಕಿಲ್ಲರ್ ಅವಳ ಕಜಿನ್ ಎಂಬ ಕಾರ್ಯ ಹೇಳ್ತಾರೆ. ಈ ಕಡೆ ಆ ಕಾರ್ಯ ನಮ್ಮ ಮೇಯರ್ಗೆ ಗೊತ್ತಾಗುತ್ತೆ. ಅದರಿಂದ ಆ ವ್ಯಕ್ತಿ ಮತ್ತೆ ಅವರ ಮಗ ನಮ್ಮ ಹೆದ್ದನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಅವಳನ್ನ ಕಿಡ್ನಾಪ್ ಮಾಡಿ ಒಂದು ಗಾರ್ಡನ್ ಒಳಗೆ ಕಟ್ಟಿ ಹಾಕಿ ಟಾರ್ಚರ್ ಮಾಡುವಾಗ ನಮ್ಮ ಸೈಕೋ ಆ ಸ್ಪಾಟ್ಗೆ ಬಂದು ಅವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡುವಾಗ ಅವಳ ದೇಹದಲ್ಲಿ ಅವರ ಫ್ಯಾಮಿಲಿಯ ಸಿಂಬಲ್ ಇರುತ್ತೆ. ಇದನ್ನ ನೋಡಿದಂತಹ ನಮ್ಮ ಸೈಕೋಗೆ ಹೆದ್ದನ್ ತನ್ನ ಫ್ಯಾಮಿಲಿ ಎಂಬ ಕಾರ್ಯ ಗೊತ್ತಾಗುತ್ತೆ. ಹಾಗೆ ಅವಳ ಕೈಯ ಹಗ್ಗ ಕಟ್ ಮಾಡುವಾಗ ಮೇಯರ್ ಮತ್ತೆ ಮಗ ಸೈಕೋನ ಅಟ್ಯಾಕ್ ಮಾಡ್ತಾರೆ. ಇದನ್ನ ಕಂಡಂತಹ ಹೆದ್ದನ್ ಬೇಗ ಆ ವ್ಯಕ್ತಿನ ಕೊಂದಾಕ್ತಾಳೆ. ಅಷ್ಟರಲ್ಲಿ ಆ ಸ್ಪಾಟ್ಗೆ ಪೊಲೀಸರು ಬರ್ತಾರೆ. ಹೆದ್ದನ್ ತನ್ನ ಕಸಿನ್ ನ ಕಾಪಾಡಿ ಆ ಮೇಯರ್ ನ ಕೊಲ್ಲೋದಕ್ಕೆ ಮಿಷನ್ ಕೊಡ್ತಾಳೆ. ಆದ್ರೆ ಆ ಪೊಲೀಸ್ ಅವರನ್ನ ಶೂಟ್ ಮಾಡಲ್ಲ. ಹಾಗೆ ಅವರಿಬ್ಬರು ಆ ಮೇಯರ್ ನ ಕೊಂದ ನಂತರ ಮನೆಗೆ ಬರ್ತಾರೆ. ನಂತರ ಗ್ರ್ಯಾಂಡ್ ಮಾ ಬರೆದಂತಹ ಆ ಲೆಟರ್ ನ ಓದೋದಕ್ಕೆ ಶುರು ಮಾಡ್ತಾಳೆ. ಆ ಲೆಟರ್ ನ ಓದಿದಾಗ ಎಲ್ಲಾ ಕಾರ್ಯ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ಅವರಿಬ್ಬರು ಒಟ್ಟಿಗೆ ಆ ಮನೆಯೊಳಗೆ ಇರೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಮಾರನೇ ದಿನ ಹೆದ್ದನ್ನ ಸಾಕಿದಂತಹ ಅಪ್ಪ ಮತ್ತೆ ಅಮ್ಮ ಆ ಮನೆಗೆ ಬರ್ತಾರೆ. ಅವರಿಬ್ಬರನ್ನ ನಮ್ಮ ಸೈಕೋ ಕೊಲ್ಲೋದಕ್ಕೆ ಬರ್ತಿರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಅಂತ ನೀವು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು.